ಪ್ರಧಾನಿ ಮೋದಿ ರಷ್ಯಾ ಪ್ರವಾಸ ರದ್ದಾಗಿದೆ. ಮೇ 9ನೇ ತಾರೀಕಿಗೆ ಮಾಸ್ಕೋಗೆ ಪ್ರಧಾನಿ ಮೋದಿ ತೆರಳಬೇಕಾಗಿತ್ತು. ಆ ಒಂದು ಪ್ರವಾಸವನ್ನು ರದ್ದುಗೊಳಿಸಲಾಗಿದೆ. ಮಾಸ್ಕೋದಲ್ಲಿ ವಿಕ್ಟರಿ ಪರೇಡ್ಗೆ ಪ್ರಧಾನಿ ಮೋದಿ ತೆರಳಬೇಕಾಗಿತ್ತು, ಪಾಲ್ಗೊಳ್ಳಬೇಕಾಗಿತ್ತು ಆ ಒಂದು ಕಾರ್ಯಕ್ರಮದಲ್ಲಿ. ಆದರೆ ಪಹಲ್ಗಾಮ್ ದಾಳಿ ಹಿನ್ನೆಲೆಯಲ್ಲಿ ಒಂದು ಪ್ರವಾಸವನ್ನ ರದ್ದು ಮಾಡಲಾಗಿದೆ. ಮೋದಿ ಪ್ರವಾಸ ರದ್ದಾಗಿರೋ ಸುದ್ದಿ ಕೇಳಿ ಪಾಕ್ಗೆ ಆತಂಕ ಕೂಡ ಶುರುವಾಗಿದೆ. ಇಟ್ ಮೀನ್ಸ್ ಭಾರತ ಈ ಒಂದು ಪಹಲ್ಗಾಮ್ ದಾಳಿ ಪ್ರಕರಣವನ್ನ ಎಷ್ಟರ ಮಟ್ಟಿಗೆ ಸೆನ್ಸಿಟಿವ್ ಆಗಿ ನೋಡ್ತಾ ಇದೆ, ಸೂಕ್ಷ್ಮವಾಗಿ ನೋಡ್ತಾ ಇದೆ ಅನ್ನುವಂಥದ್ದು ಪಾಕಿಸ್ತಾನಕ್ಕೆ ಪ್ರಧಾನಿ ಮೋದಿ ಅವರ ಈ ಒಂದು ಪ್ರವಾಸ ರದ್ದಾಗಿರೋ ಹಿನ್ನೆಲೆಯಲ್ಲಿ ಕಾಣಿಸ್ತಾ ಇದೆ. ಮೋದಿ ಪ್ರವಾಸ ರದ್ದು ಆಗಿದೆ ಅನ್ನುವಂಥ ಸುದ್ದಿ ಪಾಕಿಸ್ತಾನಕ್ಕೆ ಆತಂಕ ಹುಟ್ಟಿಸಿದೆ. ಯಾಕಂದ್ರೆ ನಿನ್ನೆಯಿಂದ ನಿರಂತರವಾದಂತಹ ಸಾಲು ಮೀಟಿಂಗ್ಗಳು, ಹೈ ಪ್ರೊಫೈಲ್ ಮೀಟಿಂಗ್ಗಳು ಎಲ್ಲವೂ ಕೂಡ ಇವತ್ತು ಪ್ರಧಾನಿಯವರ ನಿವಾಸದಲ್ಲಿ ಖುದ್ದು ಪ್ರಧಾನಿಯವರ ನೇತೃತ್ವದಲ್ಲಿ 4 ಮೀಟಿಂಗ್ಗಳು ನಿಗದಿಯಾಗಿತ್ತು, ಹೈ ವೋಲ್ಟೇಜ್ ಮೀಟಿಂಗ್ಗಳು. ಸೊ ಹಾಗಾಗಿ ಪ್ರಧಾನಿ ಮೋದಿಯವರ ಈ ಒಂದು ಪ್ರವಾಸ ರದ್ದು ಮತ್ತೊಂದಿಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಜಮ್ಮು ಕಾಶ್ಮೀರದ ಪಹಲ್ಗಾಮ್ ಪ್ರವಾಸದ ವೇಳೆ ಬೀದರ್ನ ಫ್ಯಾಮಿಲಿ ಬಚಾವಾಗಿ ಮರಳಿ ಬಂದಿದೆ. ಬೀದರ್ನ ಅವಿನಾಶ್ ಕುಟುಂಬದೊಂದಿಗೆ ಜಮ್ಮು ಕಾಶ್ಮೀರ ಪ್ರವಾಸವನ್ನು ಕೈಗೊಂಡಿದ್ರು. ಪತ್ನಿ ಜಯಶ್ರೀ, ಸೋದರ ಸಂಬಂಧಿ ಜೊತೆಗೆ ಸ್ವಂತ ಕಾರಿನಲ್ಲಿ ಪ್ರವಾಸಕ್ಕೆ ಹೋಗಿದ್ರು. ಏಪ್ರಿಲ್ 22ನೇ ತಾರೀಕು ಆ ಘಟನೆ ನಡೆಯುವ ಸುದ್ದಿ ತಿಳಿತಾ ಇದ್ದಂಗೆ ಕುಟುಂಬ ಸೀದಾ ವಾಪಸ್ಸಾಗಿದೆ. ನ್ಯೂಸ್ 18 ಜೊತೆ ಮಾತನಾಡಿದ್ದಾರೆ ಕನ್ನಡಿಗರು. ತಮಗಾದ ಅನುಭವವನ್ನ ಬಿಚ್ಚಿಟ್ಟಿದ್ದಾರೆ. ಹೋಗಿದ್ದ ದಿವಸನೂ ಎಲ್ಲರೂ ಟೂರಿಸ್ಟ್ ಬುಕ್ಕೊಂಡು ಬಂದಿದ್ರು, ಜಾಸ್ತಿ ಮಂದಿ ಇದ್ದರು. ಎಲ್ಲರೂ ಫುಲ್ ಫ್ಯಾಮಿಲಿ ಜೊತೆ, ಕಪಲ್ಸ್ನು, ಎವ್ರಿ ಒನ್ ಇನ್ವಾಲ್ವ್. ಸೊ ಎಲ್ಲರೂ ಎಂಜಾಯ್ ಮಾಡತ್ತಿರು. ಇನ್ನೋಸೆಂಟ್ ಪೀಪಲ್ ಟಾರ್ಗೆಟ್ ಮಾಡೋದಿದ್ದಿಲ್ಲ, ಬಟ್ ಮಾಡ್ಯಾರಂದ್ರೆ ಇದು ಬಕ್ಕಳು ಶಾಕಿಂಗ್ ಇದ್ದು. ಪ್ಲಸ್ ನಾವು ಅಲ್ಲಿಂದ ಲಕ್ಕಿ ಇದ್ದೆವು, ವಾಪಸ್ ಬಂದಿದ್ದೆವು, ಆಶೀರ್ವಾದ ಇದ್ದೆ ಅಷ್ಟೇ, ಬೇರೆದೇನೂ ಇಲ್ಲ. ಇವಾಗೂ ಅದು ವಿಚಾರ ಮಾಡೋರು ಹಾಗೂ ಭಯ ಆಗ್ಲತ್ತಿತ್ತು ಅಷ್ಟೇ. ಅವರು ಫಸ್ಟ್ ಅವ್ರಿಗೆ ಕೇಳಿಬಿಟ್ಟಾರ, ನೀವು ಮುಸ್ಲಿಮ್ ಆ್ಯಂಡ್ ಹಿಂದೂ ಸೆಪ್ರೇಟ್ ಆಗಿಬಿಡ್ರಿ, ಮುಸ್ಲಿಮ್ಸ್ ಆ್ಯಂಡ್ ಹಿಂದೂ. ಇದು ತಪ್ಪಲ್ಲ. ಅಲ್ಲಿ ಕಾಸ್ಟಿಸಮ್, ಅಲ್ಲಿ ರಿಲಿಜನ್ ಎಲ್ಲಿಂದ ಬಂತು? ಬಿಕಾಸ್ ಇಸ್ ಅ ಟೂರಿಸಮ್ ಪ್ಲೇಸ್. ಸೊ ಇದು ತುಂಬ ತಪ್ಪು ಮಾತು. ಬಟ್ ಅಲ್ಲಿ ಎಲ್ಲರಿಗೆ ಸಪ್ರೇಟ್ ಮಾಡಿ ಟಾರ್ಗೆಟ್ ಮಾಡಿ, ಸೊ ಅದು ಅಲ್ಲೇ ಇದ್ದೀವಿ, ಮಾರ್ನಿಂಗ್ ಅಲ್ಲೇ ಇದ್ದೀವಿ. ಬಟ್ ಇದು ಇನ್ಸಿಡೆಂಟ್ ಆಗ್ಯಾರ ಮುಂಚೆನೇ ನಾವು ಅಲ್ಲಿಂದ ಜಸ್ಟ್ 1 hour ಮುಂಚೆನೇ ಅಲ್ಲಿ ಬಿಟ್ಟಿದ್ವಿ. ಹೋಗಿದ್ದ ದಿವಸ ಬಿಫೋರು ನಾವು ಲಾಲ್ ಚೌಕ್ ಇದೆಲ್ಲ ಸರ್, ನಮ್ಮದು ಇಂಡಿಯಾ ಫ್ಲಾಗ್ ಹಾರಿಸಿದಾರಲ್ಲ, ಇಂಡಿಯಾ ಫ್ಲಾಗ್ ಹಾರಿಸಿದಲ್ಲಿ ನಾವೆಲ್ಲ ಮೊದಲು ಅಲ್ಲಿ ವಿಸಿಟ್ ಮಾಡಿದ್ವಿ. ಅಲ್ಲಿಂದು ನಮ್ಮ BSF ಅವರೆಲ್ಲ ಅವ್ರು ತುಂಬ ಧೈರ್ಯ ಕೊಟ್ಟರು ಸರ್. ನೀವು ಆರಾಮಾಗಿ, ಅವ್ರು ನಮಗೆ ಒಂದು ಮೆಸೇಜ್ ಕೊಟ್ಟರು ಸರ್, ನೀವು ಆರಾಮಾಗಿ ಇಲ್ಲಿ ಓಡಾಡಿ, ಇಲ್ಲಿ ಏನು ತೊಂದರೆ ಇಲ್ಲ ಅಂತಂದರು ಸರ್ ಅಲ್ಲಿ. ಆಮೇಲೆ ನಾವು ಅದು ಒಂದು ಎಲ್ರಿಗೂ ಪಾಪ ಅಲ್ಲಿ ಅದೇ ಧೈರ್ಯ ತುಂಬ್ತಾರೆ ಸರ್. ಎಲ್ಲೂ ಕೂಡ ನೀವು ಏನು ಈಗ ಹೆದರೋದಿಲ್ಲ, ಮೊದಲಿನ ಥರ ಕಾಶ್ಮೀರ ಇಲ್ಲ, ಇವಾಗ ತುಂಬ ಚೇಂಜ್ ಆಗಿದೆ, ಅದು ಇದೆಲ್ಲ ಎಲ್ಲ BSF ಪಾಪ ಇದೇ ನಮಗೆ ಮೆಸೇಜ್ ಕೊಟ್ಟರು ಸರ್. ಅಲ್ಲೆಲ್ಲ ಮಿನಿ ಸ್ವಿಟ್ಜರ್ಲ್ಯಾಂಡ್ ಮುಗಿಸ್ಕೊಂಡ್ಬಿಟ್ಟು ನಾವೇನು ಮಾಡಿದ್ವಿ, ಬೇತಾಬ್ ವ್ಯಾಲಿಗೆ ಹೋದ್ವಿ ಸರ್. ಬೇತಾಬ್ ವ್ಯಾಲಿಗೆ ಹೋದ್ಮೇಲೆ ನಮಗೇನಾಯಿತು, ಈವ್ನಿಂಗು ಈ ಘಟನೆ ಆಗಿದೆ ಅಂತ ಒಂದು 25 ಜನ ಏನೋ ಇದು ಆತಂಕವಾದಿ ದಾಳಿಯಿಂದ ಮೃತಪಟ್ಟಿದ್ದಾರೆ ಅಂತ ನಮ್ಗೆ ಈವ್ನಿಂಗ್ ಮಾಧ್ಯಮ ಮುಖಾಂತರ ಗೊತ್ತಾಯ್ತು ಸರ್ ನಮಗೆ.